ಸ್ನೇಹಿತರೆ ನಮಸ್ತೆ, ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು. ಸಾವಯವ ಕೃಷಿ ಮಾಡ್ತಾರಂಥದ್ದು ಕಳೆದ 32 ವರ್ಷದಿಂದ ನಿಮಗೆಲ್ಲ ತಿಳಿದೇ ಇದೆ. ಅದರಲ್ಲಿ ಸಹಜ ಕೃಷಿ ಇರ್ಬೋದು, ಜೀವಾಮೃತ ಕೃಷಿ ಇರ್ಬೋದು. ನಾನು ಕೂಡ್ಲಿಗೆರೆ ಜಮೀನಲ್ಲಿ ಗೋಶಾಲೆಯನ್ನು ಮಾಡಿ ಜೀವಾಮೃತನ ಮಾಡ್ತಾ ಇರೋದು ಗೊತ್ತಿದೆ. ಸುಭಾಷ್ ಪಾಳೇಕರ್ ಜೊತೆ ವರ್ಕ್ ಮಾಡ್ತಾ ಇದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದು ಬೇರೆ ಪ್ರಶ್ನೆ. ಅದಾದಮೇಲೆ ಹಸಿರು ಸೊಪ್ಪನ್ನು ಬೆಳೆಸಿ ಮಲ್ಚಿಂಗ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನೋಡಿದ್ದ ಇದೆ, ಅಡಿಕೆ ತೋಟಗಳಲ್ಲಿ, ಭತ್ತ ಗದ್ದೆಗಳಲ್ಲೆಲ್ಲ. ಅದಾದಮೇಲೆ ನಮಗೆ ಸಿಕ್ಕಿದ್ದು ಕರೋನಾ ಟೈಮಲ್ಲಿ ನೆಟ್ ಸರ್ಫ್ ಅನ್ನೋ ಒಂದು ಪ್ರಾಡಕ್ಟ್ ಸಿಕ್ತು. ಅದ್ರ ಬಗ್ಗೆನೂ ನನಗೆ ಎರಡು ಮಾತಿಲ್ಲ. ಆ ಪ್ರಾಡಕ್ಟ್ ಹೇಗೆ ಯೂಸ್ ಆಯಿತು ಅಂತೇಳಿ ನಾನು ಅನೇಕ ಅಲ್ಲ ಸಾವಿರಾರು ಕಡೆ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ಏನಿಲ್ಲ. ಅಂದರೆ ಟೆಕ್ನಾಲಜಿ ಹೇಗೆ ಬರ್ತಾ ನ್ಯಾನೋ ಆಗ್ತಾ ಬರುತ್ತೆ ಅನ್ನಲಿಕ್ಕೆ. ನಾವು ಬಂಡಿಗಟ್ಟಲೆ ಗೊಬ್ಬರ ಇತ್ತು, ಅದಾದಮೇಲೆ ಚೀಲಗಟ್ಟಲೆ ಆಯಿತು, ಚೀಲದಿಂದ ಬಾಟ್ಲಿಗೆ ಬಂತು, ಬಾಟ್ಲದಿಂದ ಈಗ ಎಂಪೈರ್ ನೆಟ್ ಅನ್ನೋ ಒಂದು ಸಂಸ್ಥೆಯವರು ಈ ಟ್ಯಾಬ್ಲೆಟ್ಸ್ ರೂಪದಲ್ಲಿ ತಂದಿದ್ದಾರೆ, ಕ್ಯಾಪ್ಸೂಲ್ ರೂಪದಲ್ಲಿ. ಈ ರೀತಿ ನೋಡ್ಬೋದು. ಇದು 1 ಎಕರೆ ಸಾಕು ಅಂತ ಅವ್ರು ಹೇಳೋಂಥದ್ದು. ನಾವು ಸುಮಾರು ಒಂದು ಬಾಕ್ಸ್ ಗಟ್ಟಲೆ ಇಟ್ಕೊತಾ ಇದ್ವಿ. ಇದು ಒಂದು ಇಷ್ಟು ಬಾಕ್ಸ್ ಒಂದು ಇದು ಸಾಕು ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಇದು ಏನು ಎತ್ತ, ಇದು ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ಪ್ರಾಡಕ್ಟ್ಗಳನ್ನ ಸೇರಿಸ್ತಾ ಇದ್ದೀನಿ. ಇವತ್ತು ನಾನು ಹೊರಟಿರೋಂಥದ್ದು ಅಡಿಕೆ ಗಿಡಕ್ಕೆ, ನಮ್ಮ ಮಾವಿನ ಗಿಡ, ನಿಂಬೆ ಗಿಡ, ಮತ್ತು ಬಾರಿ ಮಾಲ್ಟ, ಮೆಕಡೋಮಿಯಾ ಇದೇನಿದೆ ಅದು, ಮತ್ತು ಈರುಳ್ಳಿಗೆ ಹೊಡೆದು ಬಂದೀನಿ, ಬೆಳಗ್ಗೆಯಿಂದ ಹೊಡೆದು ಬಂದಿರೋಂಥದ್ದು. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನು ಹಾಕ್ತೀನಿ ಅಂತ. ಇದು ಆಕ್ಟಿವೇಟರ್ನ ಒಂದು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು, ಆಕ್ಟಿವೇಟರ್ ಅಂತ ಹೇಳಿ. ಇದನ್ನು ಒಳಗಡೆ ಇಂಜೆಕ್ಷನ್ ಮಾಡಿಸ್ಕೊತಾ ಇದ್ವಲ್ಲ ಮುಂಚೆ, ಆ ರೀತಿಯಲ್ಲಿ ಒಂದು ಟ್ಯೂಬ್ ಕೊಟ್ಟಿರೋವಂಥದ್ದು. ಇದು ಆಕ್ಟಿವೇಟರ್ ಏನು ಮಾಡುತ್ತೆ ಹಾಗಾದರೆ ಅಂತ ಹೇಳಿದರೆ, ಬೆನಿಫಿಟ್ಸ್ ಆಫ್ ಆಕ್ಟಿವೇಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆಕ್ಟಿವೇಟರ್ ಇಸ್ ಎ ಹೈ ಸ್ಪ್ರೇ ಅಡ್ಜೋವೆಂಟ್, ಅಂದರೆ ಗಮ್ ಅಂತೇಳಿ ಅದನ್ನ ಅರ್ಥ ಮಾಡ್ಕೊಬೋದು ನಾವು. ಎನ್ಚನ್ಸ್ ವೆಟ್ಟಿಂಗ್ ಆ್ಯಂಡ್ ಸ್ಪ್ರೆಡ್ಡಿಂಗ್ ಪ್ರಾಪರ್ಟೀಸ್, ಅಂದರೆ ಔಷಧಿನ ಹರಡಲಿಕ್ಕೆ ಮತ್ತು ವೆಟ್ಟಿಂಗ್ ಪ್ರಾಪರ್ಟೀಸನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ. ಅದು ಇನ್ಕ್ರೀಸಸ್ ದ ವೆಟ್ಟಿಂಗ್ ಆ್ಯಂಡ್ ಸ್ಪ್ರೆಡ್ಡಿಂಗ್ ಪ್ರಾಪರ್ಟೀಸ್ ಆಫ್ ಆಗ್ರೋ ಕೆಮಿಕಲ್ಸ್ ಆ್ಯಂಡ್ ಬಯೋಸ್ಟಿಮ್ಯುಲೆಂಟ್ಸ್. ಅದೇನು ಔಷಧಿ ಬೇರೆ ಸೇರಿಸಿ ಹೊಡಿತಾ ಇದ್ವಿ ಅದನ್ನು ಇದು ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ಇದು 50 ml ಹಾಕ್ಕೊಳ್ಳಿ 200 ಲೀಟ್ರಿಗೆ ಅಂತ ಹೇಳಿದ್ದಾನೆ. ಇದು 50 ml ಇದೆ, ಪ್ಯಾಕ್ಸಲ್ಲಿ 50 ml ಇದೆ. ಒಂದು 200 ಲೀಟ್ರ್ ಡ್ರಮ್ ಇದು, ಇದಕ್ಕೆ ನಾವು ಹಾಕೋಣ ಅಂಥದ್ದು. ಜೊತೆಗೆ ಎರಡನೇದು ಬೂಸ್ಟರ್ ಅಂತ ಹೇಳಿ ಎರಡನೇ ಪ್ರಾಡಕ್ಟ್ ಇದು. ಇದರೊಳಗಡೆ ಏನಪ್ಪ ಇದೆ ಅಂತಂದರೆ, ಬೂಸ್ಟರ್ ಇಸ್ ಎ ಇನೋವೇಟಿವ್ ಅಗ್ರಿಕಲ್ಚರ್ ಸೊಲ್ಯೂಷನ್ ದಟ್ ಲಿವರ್ಜಸ್ ಅಡ್ವಾನ್ಸ್ಡ್ ರೇಡಿಯೇಷನ್ ಆ್ಯಂಡ್ ಐಸೋಟೋಪಿಕ್ ಟೆಕ್ನಾಲಜಿ ಅಂತೇಳಿ. ಐಸೋಟೋಪಿಕ್ ಟೆಕ್ನಾಲಜಿ ಬಂದ್ಬಿಟ್ಟು ನಾವು ಕ್ಯಾನ್ಸರ್ ಇದೆಲ್ಲ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ, ಅದರಲ್ಲೆಲ್ಲ ಬಳಕೆ ಮಾಡ್ತಾರೆ ಇದಕ್ಕೆ, ಅದನ್ನು ಐಸೋಟೋನಿಕ್ ಟೆಕ್ನಾಲಜಿ ಅಂತೇಳಿ. ಇದು ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಎನ್ಚಾನ್ಸ್ಡ್ ಕ್ರಾಪ್ ಹೆಲ್ತ್, ಅಂದರೆ ಕ್ರಾಪ್ನ ಹೆಲ್ತನ್ನು ಮಲ್ಟಿಪ್ಲೈ ಮಾಡುತ್ತೆ. ಆರೋಗ್ಯವಾಗಿರುತ್ತೆ ಗಿಡ, ಇಲ್ಲ ಅಂತಲ್ಲ, ಅದು ಇನ್ನೊಂದಿಷ್ಟ ಚೆನ್ನಾಗಿ ಮಾಡೋ. ಅಂದರೆ ನಾವು ಚೆನ್ನಾಗಿರ್ತಾನೆ ಒಬ್ಬ ಹುಡುಗ, ಅವ್ನು ಆರೋಗ್ಯವಾಗಿ ಅವ್ನು ಜಿಮ್ ಸೇರಿಸ್ಬಿಟ್ಟು ಅವ್ನು ಹೆಂಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಆಗ್ತಾನೋ ಆ ರೀತಿಯಲ್ಲಿ ಗಿಡದ ಆರೋಗ್ಯನ ಚೆನ್ನಾಗಿ ಮಾಡುತ್ತೆ ಅಂಥೇಳಿ. ಸ್ಟ್ರೆಂಥ್ನಿಸ್ ಪ್ಲ್ಯಾಂಟ್ ಇಮ್ಯುನಿಟಿ ಆ್ಯಂಡ್ ಪ್ರಮೋಟ್ಸ್ ವಿಗ್ರಸ್ ಗ್ರೋತ್, ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ, ವಿಗ್ರಸ್ ಗ್ರೋತ್ ಆಗಲಿಕ್ಕೆ, ಮತ್ತು ಇಮ್ಯುನಿಟಿ ಡೆವಲಪ್, ಅಂದರೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಅಂಥೇಳಿ. ಸ್ವಲ್ಪ ಕ್ರಾಪ್ನ ಹೈಯರ್, ಇದು ನಾವು ತರಕಾರಿ ಬೆಳೆಗಳಲ್ಲಿ, ಬೇರೆ ಹೂವಿನ ಬೆಳೆಗಳೆಲ್ಲ ಹೊಡೆದಾಗ ನಮಗೆ ಕ್ರಾಪ್ನ ಜಾಸ್ತಿ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಾ ಇರೋವಂಥದ್ದು. ಆಮೇಲೆ ಆಪ್ಟಿಮೈಸ್ಡ್ ಪ್ರೊಡಕ್ಟಿವಿಟಿ, ಎನ್ಚಾನ್ಸಸ್ ನ್ಯೂಟ್ರಿಯೆಂಟ್ ಯುಟಿಲೈಸೇಷನ್ ಆಫ್ ಎಫಿಷಿಯೆಂಟ್ ಫಾರ್ಮಿಂಗ್. ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳು ಇರುತ್ತೆ ನಮಗೆ ಭೂಮಿನಲ್ಲಿ, ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ, ಅಥವಾ ಗಾಳಿನಲ್ಲಿ ಬೇಕಾದಷ್ಟು ಪೋಷಕಾಂಶಗಳಿರುತ್ತೆ, ಅದನ್ನು ಅಬ್ಸರ್ವ್ ಮಾಡಲಿಕ್ಕೂ ಸಹ ಈ ಬೂಸ್ಟರ್ ಸಪೋರ್ಟ್ ಮಾಡಿ. ಬೂಸ್ಟರ್ ಹೆಸರಲ್ಲೇ ಗೊತ್ತಿಯಲ್ಲೋ, ಬೂಸ್ಟ್ ಮಾಡೋವಂಥದ್ದು. ಆ ಬೂಸ್ಟ್ ಎಲ್ಲ ಕುಡಿತಾ ಇದ್ವಲ್ಲ, ಹಾಗೆ ಇದು ಅನ್ನೋದು ಮಾಡೋವಂಥದ್ದು. ಲಾಸ್ಟಿಗೆ ಒಂದು ಒಳ್ಳೆ ಪ್ರಾಡಕ್ಟು ಬಯೋ ರಿಚ್ ಅಂತೇಳಿ, ನೀವು ನೋಡ್ತಾ ಇರ್ಬೋದು, ಬಯೋ ರಿಚ್ ಅಂತೇಳಿ. ಇದು ಟ್ಯಾಬ್ಲೆಟ್ಸ್ ರೂಪದಲ್ಲಿದೆ, 10 ಮಾತ್ರ ಇರುತ್ತೆ. 10 ಮಾತ್ರ 200 ಲೀಟ್ರಿಗೆ ಹಾಕೋಬೋದು, ಅಥವಾ ಒಂದು ಡ್ರಮ್ಮಿಗೆ 20 ಲೀಟ್ರ್ ಏನು ಔಷಧಿ ಹೊಡಿತೀವಲ್ಲ ಅದಕ್ಕೆ ನಾವು ಒಂದನ್ನು ಹಾಕೋಣ ಅಂಥದ್ದು. ಇದೇನು ಮಾಡುತ್ತೆ ಅಂತ ಹೇಳ್ತಾನೆ, ಬಯೋ ರಿಚ್ ಬ್ರಿಂಗ್ಸ್ ಕಟಿಂಗ್ ಎಡ್ಜ್ ಫಾರ್ಮುಲೇಷನ್ ಅಂತ ಹೇಳ್ತಾನೆ. ಅಂದರೆ ಅದೊಂದು ಟೆಕ್ನಾಲಜಿ ಕಟಿಂಗ್ ಎಡ್ಜ್ ಅನ್ನೋದು, ಅಂದರೆ ಒಂದು ಹಂತ ಬಿಟ್ಟು ತ್ವರಿತವಾಗಿ ಮತ್ತೊಂದು ಹಂತಕ್ಕೆ ಹೋಗೋಂಥದ್ದು ಅಂತೇಳಿ ಅಂತ. ಇದರಲ್ಲಿ ಜಿಂಕ್ EDTA ಅಂತೇಳಿ ಹಾಕಿದ್ದಾರೆ. ಅಂದರೆ ಜಿಂಕ್ ಏನು ಮಾಡುತ್ತೆ ಅಂತಂದರೆ ಕ್ಲೋರೋಫಿಲ್ ಫಾರ್ಮೇಷನ್, ಪತ್ರಹರಿತಿನ ಇದನ್ನು ಫಾರ್ಮೇಷನ್, ಅಂದರೆ ಪತ್ರಹರಿತ ಸಂಗ್ರಹಣೆ ಮಾಡಲಿಕ್ಕೆ ಗಿಡಕ್ಕೆ ಸಪೋರ್ಟ್ ಮಾಡುತ್ತೆ. ಪತ್ರಹರಿತ ಯಾವಾಗ ಗಿಡದಲ್ಲಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ, ಗಿಡ ಸ್ವಂತ ಶಕ್ತಿ ಮೇಲೆ ಬೆಳಿಲಿಕ್ಕೆ ಶುರು ಮಾಡುತ್ತೆ ಅನ್ನೋದು ಒಂದು ಸಿಂಪಲ್ ಟೆಕ್ನಾಲಜಿ. ನಾವು ಏನು ಯೂರಿಯಾ ಹಾಕ್ತಾ ಇದ್ವಿ, ಯೂರಿಯಾ ಹಾಕೋದು ಬೇಡ ಅಂತೆಲ್ಲ ಹೇಳ್ತಾರಂಥದ್ದು. ಆದರೆ ನಾವು ಸಾವಯವ ಕೃಷಿಗೆ ಅಂತ ಹೊರಟಾಗ ಈ ರೀತಿಯ ಪ್ರಮಾಣಗಳನ್ನು ನಾವು ಉಪಯೋಗಿಸೋವಂಥದ್ದು. ಆ ರೀತಿಯಲ್ಲಿ ಇದು ಇರೋವಂಥದ್ದು. ಇದಿಷ್ಟು ಸೇರಿಸಿ ಇದು 1 ಲೀಟರ್ 200 ಲೀಟರ್ ಡ್ರಮ್ಮಿಗೆ ನಾನು ಹಾಕ್ತಾ ಇರೋವಂಥದ್ದು. ನಾನು ಈಗ ಒಂದೊಂದಾಗಿ ಹಾಕ್ತಾ ಬರ್ತೀನಿ. ಇದು ಹೇಗೆ ಕರಗುತ್ತೆ, ಮಾತ್ರ ಕರಗುತ್ತೋ ಇಲ್ಲ ಅನ್ನೋದು ಒಂದು ಡೌಟ್ ಇತ್ತು, ಹಾಗಾಗಿ ಅದನ್ನು ಸಹ ಹೇಗೆ ಓಪನ್ ಮಾಡೋದು. ಇದೇನೋ ಇದು ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಅಂತೆ. ಇದು ಆ್ಯಕ್ಷನ್ ಆಗುತ್ತಲ್ಲ, ಇದು ಮಾಯಿಶ್ಚರ್ ಲೆವೆಲ್ ಹಾಳಾಗಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಶುಂಠಿ ಪೇಪರ್ಮೆಂಟ್ ಬರ್ತಾ ಇತ್ತಲ್ಲ, ಆ ರೀತಿಯಲ್ಲಿದೆ ನೋಡಿ, ಇದು ಹೆಂಗೆ ಕರಗುತ್ತೆ ಅಂತೇಳಿ. ಅದಾಗೆ ಕರಗ್ತಾ ಹೋಗ್ತಾ ಇದೆ.
ಕರಗ್ತಾ ಇದೆ, ಇದೇ ಕರಗ್ತಾ ಇದೆ, ಏನು ತುಂಬ ಏನಿಲ್ಲ. ಒಂದು ನಿಮಿಷದಿಂದ 2 ನಿಮಿಷದೊಳಗೆ ಅದು ಕರಗೋಗ್ತಾ ಇದೆ ಪೂರ್ತಿ. ಈ ರೀತಿಯ ಇದು ವಸ್ತು ಇದು. ಇದನ್ನು ಇದರಲ್ಲಿ ಟ್ಯಾಬ್ಲೆಟ್ಸ್ ಏನಿದೆ ಇಷ್ಟನ್ನು ಹಾಕ್ತಾಯಿದ್ದೀನಿ ನಾನು ಪೂರ್ತಿ. ಆಮೇಲೆ ಇದು ನಿಮಗೆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಏನಲ್ಲ, ಅದ್ರ ಒಳಗಡೆ ತೋರಿಸ್ತಿಲ್ಲ ನಿಮಗೆ ಅಂದ್ಬಿಟ್ಟು. ಇದು ಟ್ಯಾಬ್ಲೆಟ್ಸ್ ಗ್ಯಾಸ್ಟ್ರಿಕ್ ಮಾತ್ರೆ, ಕ್ರೋಸಿನ್ ಎಲ್ಲ ಬರ್ತಾವಲ್ಲ, ಆ ರೀತಿನಲ್ಲಿ ಇರೋ ಅಂಥದ್ದು ಇದು. ನೋಡಿರ್ಬೋದಲ್ಲ ನೋಡಿ ಹೆಂಗೆ ಕರ್ಗೋಗ್ತದೆ ಕೈಯಲ್ಲೇ. ಅಷ್ಟು ಇದೇನಿಲ್ಲ, ಅದಾರು ಒಂಚೂರು ಇದು ಮಾಡಿದ್ದಾಯಿತು. ಇದೇನಿಲ್ಲ, ಹಾಗೆ ಕರ್ಗೋಗ್ತಾಯಿದೆ ಪೂರ್ತಿ. ನೀರಿನ ಬಣ್ಣ ಚೇಂಜ್ ಆಗ್ತಾಯಿದೆ, ಕಪ್ಪಾಗ್ತಾಯಿದೆ ನೀರಿನ ಬಣ್ಣ ಎಲ್ಲ. ಟೆಕ್ನಾಲಜಿ ಅವ್ರ ರೂಪಲ್ಲಿ ಇರ್ಬೋದು. ಇವತ್ತು ವಿಜ್ಞಾನ ಏನೇನೋ ಕಂಡಿಡಿದೆ ಒಪ್ಕೊಂಡಿದ್ದೀವಿ ಅಂದಾಗ ನಾವು ಇದನ್ನು ಒಪ್ಕೋಬೇಕಾಗುತ್ತೆ. ಇದರ ರಿಸಲ್ಟ್ ಇದು ಹೊಡೆದ ಮೇಲೆ ಏನಾಯಿತು, ಇದರ ರಿಸಲ್ಟ್ ಒಂದು ವಾರದೊಳಗಡೆ ನಮ್ಮ ಗಿಡಗಳು ಹೇಗೆ ಬದಲಾವಣೆ ಆಯಿತು ಅಂತೇಳಿ ಮತ್ತೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ಹಾಗಾಗಿ ಇದು ಮೊದಲನೇ ವಿಡಿಯೋ ನಾನು ಮಾಡ್ತಾ ಇರೋದು ಈ ಪ್ರಾಡಕ್ಟಿಗೆ ಸಂಬಂಧಪಟ್ಟ ಹಾಗೆ. ಈ ರೀತಿ ಕರಗೋಗ್ತಾ ಇದೆ. ಅದು ಬಿಟ್ಟರೆ ಇಂಜೆಕ್ಷನ್ ಹೇಳಿದ್ನಲ್ಲ, ಇದು ಟ್ಯೂಬ್ ಇದೆ. ಇದು ಸಹ ತುಂಡು ಮಾಡಿದ್ರೆ ಹೋಗುತ್ತೆ. ಇದು ಹೀಗಿರುತ್ತೆ, ನಮ್ಮ ಗಮ್ ಟೈಪಲ್ಲೇ ಆ್ಯಕ್ಷನ್ ಆಗುತ್ತೆ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಹೊಡೆಯಬೇಕಾದ್ರೆ ಒಂದು ಸಣ್ಣ ವೀಡಿಯೋ ಮಾಡ್ತೀನಿ. ಅದಾದಮೇಲೆ ಮುಂದಿನ ವಾರ ಮತ್ತೆ ನೋಡೋಣ ಇದು ಹೊಡೆದಿದ್ದ ಬೆಳವಣಿಗೆ ಏನಾಯಿತು ಅಂತೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ. ಇದು ಮುಂದುವರೆದ ಭಾಗವಾಗಿ ಇದು ನಾನೇನು ಮಿಶ್ರಣ ಮಾಡಿ ತೋರಿಸ್ದೆ ನಿಮಗೆ, ಅದನ್ನು ನಾನು ಅಡಿಕೆ ಗಿಡಗಳು, ವೆಲ್ವೆಟ್ ಬೀನ್ಸ್ ಎಲ್ಲ ಹಾಕಿರೋಂಥದ್ದು. ನಾನು ಯಾವುದೋ ಕಳೆಗಳನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲ್ಲ. ಯಾವುದೇ ಬೆಳೆಗಳ ಮಧ್ಯೆ ಇರೋಂಥದ್ದನ್ನು ನಾನು ಯಾವುದು ಬೇಕಾದನ್ನು ತೆಗೆದು ಇದು ಮಾಡ್ತೀನಿ ಅಷ್ಟೇ. ಬಿಟ್ಟರೆ ಸಾವಯವ ಕೃಷಿನಲ್ಲಿ ಇದೊಂದು ಪಾರ್ಟ್ ಅಂತ ನಾನು ಅಂದ್ಕೊಂಡಿರೋಂಥದ್ದು. ಅನಾವಶ್ಯಕ ಯಾವುದೂ ಗಿಡಗಳು ಹುಟ್ಟಲ್ಲ. ನಮಗೆ ಬೇಡವಾಗಿರೋದು ನಾವು ಅಲ್ಲಿಂದ ತೆಗೆದಾಕ್ಸಿ ಬರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಇದು ನೀರು ಸಹ ಕಡಿಮೆ ಇತ್ತು. ಹಾಗೆ ಗೋಣಿ ಚೀಲಗಳನ್ನೆಲ್ಲ ಮುಚ್ಚಿ ಮೇಂಟೈನ್ ಮಾಡಿರೋಂಥದ್ದು. ಇದಕ್ಕೆ ಎಂಪೈರ್ ನೈಟನ್ನ ಇದೇನು ಮಿಶ್ರಣ ಮಾಡಿದ್ದು ಅದು ನೋಡಿದಿರೋಂಥದ್ದು. ಇಲ್ಲಿ ಕಾಣಿಸ್ತಿರೋದು ಏನು ನೋಡಿತಾ ಇದ್ದಾರೆ, ಇಲ್ಲಿ ಮಾವಿನ ಗಿಡ, ಹಲಸು, ನಿಂಬೆ ಮತ್ತು ಶ್ರೀಗಂಧ ಇದೆಲ್ಲ ಗಿಡಗಳು ಇದೆ. ಇದಕ್ಕೂ ಸಹ ಸ್ಪ್ರೇ ಮಾಡಿದ್ದಾರೆ ಇವತ್ತು. ಸುಮಾರು ಒಂದು 1000 ಗಿಡಗಳಿಗೆ ಅದಕ್ಕೂ ಸಹ ಸ್ಪ್ರೇ ಆಗಿದೆ. ಅದೇನಾಗುತ್ತೆ ರಿಸಲ್ಟು ನೀವೆಲ್ಲ ನೋಡ್ಬೋದು, ಬಂದು ಇದು ಮಾಡೋಣಂತೆ. ಅದನ್ನು ಮುಂದೆ ವೀಡಿಯೋದಲ್ಲಿ ಕಾಣಿಸುತ್ತೆ ನಿಮಗೆ. ಹಾಗೆ ಇದು 20 ಲೀಟ್ರ್ ಕ್ಯಾನಿಗೆ ಕೆಲವ್ರಿಗೆ ಒಂದು ಹೊಡೆದು ನೋಡ್ತೀನಿ ಅಂತ ಹೇಳ್ಬೋದು. ಕೆಲವರು ಒಂದು ಕ್ಯಾನ್ ಹೊಡೆದು ನೋಡ್ತೀನಪ್ಪ ನಿಮ್ಮ ಔಷಧಿ ಕೊಡಿ ಅಂತೇಳಿ. ಅಂಥವ್ರಿಗೆ ನೀವು ಇದು ಏನು 20 ಲೀಟ್ರ್ ಕ್ಯಾನ್ ಕಾಣಿಸ್ತಾ ಇದೆ ಔಷಧಿ ಕ್ಯಾನು, ಇದಕ್ಕೆ ನಾವು ಆಕ್ಟಿವೇಟ್ರು, ಬೂಸ್ಟರು, ಬಯೋರಿಚ್ಚು ಇದನ್ನು ಸಹ ನೀವು ಹಾಕಿ 20 ಲೀಟ್ರ್ ನೀರು ಹಾಕಿ ಕೊಡ್ಬೋದು. ಒಂದು ಶಾಂಪ್ಲಿಂಗ್ ಯಾರು ಮಾಡ್ತೀವಿ ಅಂತಂದರೆ ಇದು ನಮ್ಮ ಈರುಳ್ಳಿ ಬೆಳೆಯಲ್ಲಿ ನೀವು ನೋಡ್ತಾ ಇರ್ಬೋವಂಥದ್ದು. ಇವತ್ತು ಬೆಳಗ್ಗೆ ಅದ್ರ ಸ್ವಲ್ಪ ಸ್ಪ್ರೇ ಆಗಿದೆ. ಅದು ಹೇಗೆ ಈಲ್ಡನ್ನ ಗ್ರೋತ್ ಮಾಡ್ತೀನಿ. 2.5 ತಿಂಗಳು 3ನೇ ತಿಂಗಳಾಗಲೇ ಬರ್ತಾಯಿದೆ ಈರುಳ್ಳಿ ಆಗಲೇ. ಹೇಗೆ ಬೆಳವಣಿಗೆ ಆಗ್ಬೋದು, ನೆಕ್ಸ್ಟ್ ಈರುಳ್ಳಿ ಇದೇನಾಗುತ್ತೆ, ಸೈಜ್ ಏನಾಗುತ್ತೆ ಗೊತ್ತಾಗುತ್ತೆ. ನ್ಯಾಚುರಲಾಗಿನೇ ಅನುಭವ ಇದ್ದರಿಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ಹಿರಿಯೂರು ತಾಲೂಕು ಹತ್ರ ಇರೋ ಐಮಂಗ್ಲ ಗ್ರಾಮದಲ್ಲಿ ಸಿಗೋಂಥದ್ದು. ಇದನ್ನು ಸಹ ನೀವು ಬಂದು ಯಾರು ಬೇಕಾದ್ರೆ ನೋಡ್ಬೋದು. ಇವತ್ತು ಹೆಂಗಿದೆ, ನಾವೇನು ಸುಳ್ಳು ಹೇಳ್ತೀವ, ನನಗೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನೀವು ಯಾರು ಬೇಕಾದ್ರೂ ಬೆಳೆ ನಾನೇ ಅದನ್ನ ಹೊತ್ಕೊತೀನಿ. ಹೌದು ಕೆಲಸ ಮಾಡಿದ್ದೆ ಇಲ್ಲೋ ಅಂತ ನಾನೇ ಹೇಳ್ತೀನಿ ಅದನ್ನು ನಿಮಗೆಲ್ಲರಿಗೂ. ಹಾಗಾಗಿ ಈ ಥರ ನೀರು ಮಿಶ್ರಣ ಮಾಡಿದಾಗ ಮಾತ್ರೆಲ್ಲ ಕರ್ಗೋಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಆ ರೀತಿ ಮಾಡ್ಕೊಂಡು ಸ್ಪ್ರೇ ಮಾಡೋವಂಥದ್ದು. ನೀವು ಈ ಥರ ಟ್ರೈ ಮಾಡಿ ನೋಡೋಣ, ಗೊತ್ತಾಗುತ್ತೆ ಏನಾಗ್ಬೋದು ಅಂಥೇಳಿ. ಇಷ್ಟು ಹೇಳ್ತಾ ಒಂದು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ, ಥ್ಯಾಂಕ್ ಯು.